ANMR ನ್ಯೂಸ್ಗೆ ಸ್ವಾಗತ. Higher, more creation, more possibilities. ಸರ್ ಮುಂದೆ ಬನ್ನಿ ಸರ್ ಮುಂದೆ ನಾರಾಯಣ ಸ್ವಾಮಿ ಅಲ್ರಿ ಮುಂದೆ ಬರ್ರಿ ಸರ್ ಹಿಂದೆ ಬನ್ನಿ ರಾಜು ಸ್ವಲ್ಪ ಜಾಗ ಬಿಡು ಸ್ವಲ್ಪ ಹಿಂದೆ ಬನ್ನಿ ಸರ್ ನೀವು ಫಸ್ಟ್ ಹಿಂದೆ ಬನ್ನಿ ಅಲ್ರ ಸಾಕು ಮತ್ತೆ ಮಾತಾಡ್ತೀವಿ ವೆಂಕಟರಾಮ್ ನೀವು ಟಿಕೆಟ್ ಪಕ್ಷ ಗೌತಮ್ ಅವರನ್ನ ಅಭ್ಯರ್ಥಿ ಮಾಡಿದರೆ ಅವರು NSU ಯೂತ್ ಕಾಂಗ್ರೆಸ್ನಿಂದ ಬೆಳೆದು ಬಂದವರು ಸತತ ಪಕ್ಷದ ಕೆಲಸವನ್ನು ಮಾಡಿದ್ದಾರೆ. ಅವರನ್ನು ಗೆಲ್ಲಿಸೋದಕ್ಕೆ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಗೆಲ್ಲಿಸ್ತೇವೆ ಮತ್ತು ರಾಜ್ಯದಲ್ಲಿ ವಿಶೇಷವಾಗಿ ಪ್ರವಾಸ ಮಾಡಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಪಕ್ಷನ ಗೆಲ್ಲಿಸೋದಕ್ಕೆ ಪ್ರಯತ್ನ ಮಾಡ್ತೇವೆ. ಪರಿಸ್ಥಿತಿ ಒಂದು ಇತಿಹಾಸ ಇದೆ. ಹೇಳಿ ಸರ್. ದೇಶದಲ್ಲಿ ಎಲ್ಲ ವರ್ಗದ ಜನರನ್ನು ಒಟ್ಟಿಗೆ ತೆಗೆದುಕೊಳ್ಳುವ ಜಾತ್ಯತೀತ ತತ್ವಗಳ ಸಿದ್ಧಾಂತದಿಂದ ಪಕ್ಷ 130-40 ವರ್ಷ ಕೆಲಸ ಮಾಡಿದೆ. ಇವಾಗ NSUಯಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಾನೆ, ನಿಷ್ಠೆಯಿಂದ ಕೆಲಸ ಮಾಡಿದ್ದಾನೆ. ಅಭ್ಯರ್ಥಿಯನ್ನು ನಾವೆಲ್ಲರೂ ಸೇರಿ ಗೆಲ್ಲಿಸ್ಕೊಡ್ಬೇಕಾಗಿ ಹೈಕಮಾಂಡ್ ತೀರ್ಮಾನ ಮಾಡಿದೆ. ಆ ಅಭ್ಯರ್ಥಿಯನ್ನು ಗೆಲ್ಲಿಸೋದು ನಮ್ಮ ಕರ್ತವ್ಯ. ನಾವೆಲ್ಲರೂ ಸೇರಿ ಕೋಲಾರನು ಚಿಕ್ಕಬಳ್ಳಾಪುರ ಎರಡೂ ಕೂಡ ಜವಾಬ್ದಾರಿ ನಮ್ಮ 3 ಜನ ಮಟ್ಟಿಗೆ ಕೊಟ್ಟಿದ್ದಾರೆ. ನಾವು ಅದನ್ನು ಕೆಲಸ ಮಾಡ್ತೀವಿ. ಇಬ್ಬರನ್ನೂ ಗೆಲ್ಲಿಸ್ತೇವೆ. ನಿಮ್ಗೆ ಸರ್ ಮುಕ್ತ ಮನಸ್ಸಿನಿಂದ ಬಂದಿದ್ದೀರಾ ಸರ್? ಈಗಾಗಲೇ ಬರ್ತೀನಿಲ್ಲ ಅವ್ರು ಯಾವಾಗ ಕೆಲಸ ಮಾಡ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ಸಲ್ಲಿಸಿದ್ದೀವಿ. ಬಹಳಷ್ಟು ಜನ ನನ್ನ ಬೆಂಬಲಕ್ಕಾಗಿ ಇಡೀ ಕೋಲಾರ ಜಿಲ್ಲೆಯಾದ್ಯಂತ ಎಲ್ಲ ಮೂಲೆಗಳಿಂದ ಬಂದಿದ್ದಾರೆ ನನಗೆ ಬೆಂಬಲ ಸೂಚಿಸೋದಕ್ಕೆ. ಅದಕ್ಕಿಂತ ಮೇಲಾಗಿ ಕೋಲಾರ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಎಲ್ಲ ನಾಯಕರುಗಳು ಮುಖ್ಯವಾಗಿ ಮುನಿಯಪ್ಪನವರು ಸಮೇತ ನನ್ನ ನಾಮಪತ್ರಕ್ಕೆ ಬಂದಿರೋದು
ಒಂದು ಶುಭ ಸಂದೇಶ ಎಲ್ಲರಿಗೂ. ಹೀಗಾಗಿ ನನಗೆ ಗೆಲ್ಲುವ ಭರವಸೆ ಇದೆ. ಯಾವುದೇ ಅಡೆತಡೆಗಳಿಲ್ಲದೆ ನಾವು ಚುನಾವಣೆ ಮಾಡ್ಕೊಂಡು ಹೋಗ್ತೀವಿ, ಗೆಲ್ತೀವಿ ಅನ್ನೋ ವಿಶ್ವಾಸ. ಸರ್, ಪ್ರಚಾರಕ್ಕೆ ಕೊರತೆ ಇದೆ, ನಾನೇನು ಹಳ್ಳಿಗಳಿಲ್ಲ. ಆದರೆ ನಮಗೆ 5 ಶಾಸಕರು ಆಲ್ರೆಡಿ ಇರೋದ್ರಿಂದ ಅಂಥ ಡಿಫ್ರೆನ್ಸ್ ಏನಾಗಿಲ್ಲ. ಹಾಗಾಗಿ ಈಗಾಗಲೇ ನಾವು ಒಂದು 5 ಕ್ಷೇತ್ರಗಳಲ್ಲಿ ಸಭೆಗಳು ನಡೆಸಿದ್ದೀವಿ. ಇನ್ನು ಈ ನಾಮಪತ್ರಿಕೆ ಸಲ್ಲಿಕೆಗೆ ನಾವು ಕಾಯ್ತಾ ಇದ್ವಿ. ನಾಳೆಯಿಂದ ಮನೆ ಮನೆಗೆ ಪಂಚಾಯತಿಗೆ ಹೋಗಿ ಪ್ರಚಾರ ಮಾಡ್ತೀವಿ. ಯಾವ ರೀತಿ ಸರ್ಕಾರದ ಕಾರ್ಯಕ್ರಮಗಳು, ಕೇಂದ್ರ ಸರ್ಕಾರದ ವೈಫಲ್ಯಗಳು ಜನಗಳಿಗೆ ತಿಳಿಸ್ತೀವಿ. ಹೀಗೆ ನಾವು ಪ್ರಚಾರ ಮಾಡ್ತೀವಿ. ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅದಾದ ಮೇಲೆ ಯಾರ್ಯಾರು ಸ್ಟಾರ್ ಪ್ರಚಾರಕರು ತರಿಸಬೇಕು ಅನ್ನೋದು ನಾವು ನಿರ್ಧಾರ ಮಾಡ್ತೀವಿ. ಎದುರಾಳಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ಅವ್ರ ಚುನಾವಣೆ ಅವ್ರು ಮಾಡ್ತಾರೆ, ನಮ್ಮ ಚುನಾವಣೆ ನಾವು ಮಾಡ್ತೀವಿ. ನನಗೆ ನನ್ನ ಕಾರ್ಯಕರ್ತರ ಮೇಲೆ ವಿಶ್ವಾಸ ಇದೆ. ಅವ್ರ ಸಹಾಯದಿಂದ ನಾವು ಗೆದ್ದು ಬರ್ತೀವಿ. JDS BJP ಪಕ್ಷ ಸಮಸ್ಯೆ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯಕರ್ತರು ಅವ್ರಿಗಿಂತ ದೊಡ್ಡ ಪಡೆ ನಮ್ಮದು ಇರೋದ್ರಿಂದ ನಮಗೇನು ಎಫೆಕ್ಟ್ ಆಗಲ್ಲ. ನಾಯಕರುಗಳು, ಕೋಲಾರಕ್ಕೆ ಸಂಬಂಧಪಟ್ಟ ಎಲ್ಲ ನಾಯಕರುಗಳು ಬಂದಿದ್ದಾರೆ, ನನ್ನ ಬೆಂಬಲಕ್ಕೆ ನಿಂತಿದ್ದಾರೆ. ಆದ್ದರಿಂದ ಬಂಡಾಯದಿಂದ ಏನಿಲ್ಲ, ಎಲ್ಲರೂ ನನಗೋಸ್ಕರ ಬಂದು ಸಹಾಯ ಮಾಡ್ತಾರೆ. ಡೆಪ್ಯೂಟಿ CM ಬರ್ತಾರೆ ಅಂತ ಹೇಳಿ ಲ್ಯಾಂಡ್ ಆಗ್ತಾ ಇದ್ದಾರೆ. ಊಟ ಎಲ್ಲ ಬಿಟ್ಟು ಬಂದಿದ್ದೇನೆ. ದೇವರ ಆಶೀರ್ವಾದ ಮಾಡ್ತಾರೆ. ಹಲೋ ಕಾಂಗ್ರೆಸ್, ಕಾಂಗ್ರೆಸ್ ಪಾರ್ಟಿಗೆ ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ನಾಮಪತ್ರವನ್ನು ಕಾಂಗ್ರೆಸ್ ಪಕ್ಷದ ವತಿಯಿಂದ KV ಗೌತಮ್ ಅವರು ಸಲ್ಲಿಸಿದ್ದಾರೆ. ನಾವೆಲ್ಲರೂ ಒಗ್ಗಟ್ಟಾಗಿ ಅವರನ್ನು ಗೆಲ್ಲಿಸ್ಕೊಳ್ತಕ್ಕಂಥದ್ದಕ್ಕೆ ಕಾಂಗ್ರೆಸ್ ಪಕ್ಷ ಒಗ್ಗಟ್ಟಾಗಿದೆ ಅಂತಕ್ಕಂಥ ನಿಟ್ಟಿನಲ್ಲಿ KHF ಅವರು ಇರ್ಬೋದು, ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ. ರಮೇಶ್ ಕುಮಾರ್ ಅವರು ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಬೆನ್ನು ನೋವಿಗೆ ಚಿಕಿತ್ಸೆ ಪಡೀತಾ ಇದ್ದಾರೆ. ಅವರು ನಾಳೆ ಅಲ್ಲಿಂದ ಬಿಡುಗಡೆ ಆಗ್ತಾರೆ. ನಂತರ ಅವರು ಕೂಡ ನಮ್ಮ ಜೊತೆ ಬರ್ತಾರೆ. ನಾವೆಲ್ಲರೂ ಒಗ್ಗಟ್ಟಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿನ ಗೆಲ್ಲಿಸ್ಕೊಳ್ತೀವಿ. ಮೊಬೈಲ್ ಹಿಂದೆ ತಗೊಳ್ಳಿ ಸರ್, ಫೋನಲ್ಲಿ ಮಾತಾಡ್ತಾರೆ. 1 ನಿಮಿಷ. ತಾಯಿ ಪರಶುರಾಮ ಪ್ರತಿಷ್ಠೆ ಮಾಡಿರೋದು. ಉಗ್ರರಿಂದ ತಾಯಿ ನೇರವಾಗಿ ನೋಡಬಾರ್ದು. ರಾಮಿ ಮಹೇಶ್ವರಿ ಗೋಮಾರಿ ವೈಷ್ಣವಿ ಮಾಡಿ ಅಮೃತ್ ಮತ್ತೆ ವಿಜಯವಾಗಿ ಮಹಾತಾಯಿ ಕರ್ಕೊಂಡ್ಬಂದು ನೆರವೇರಿಸ್ಕೊಳ್ತಾರೆ. ವಿಶಿಷ್ಟಾಯ ಭಗವತಃ ದೇವದೇವೋತ್ತಮ ದೇವತಾ ಸಾರ್ವಭೌಮಸ್ಯ